ಇನ್ನು ಆಗಸ್ಟ್ನಿಂದ ಶಾಲೆಗಳ ಆರಂಭ ಮಾಡುವಂತಹ ವಿಚಾರ ಎಷ್ಟರ ಮಟ್ಟಿಗೆ ಸೇಫ್? ಮಕ್ಕಳಿಂದ ಈ ರೀತಿ ಶಾರೀರಿಕ ಅಂತರ ಕಾಪಾಡಿಕೊಳ್ಳೋದು ಸಾಧ್ಯ ಆಗತ್ತಾ? ವೈದ್ಯರು ಏನು ಸಲಹೆ ಕೊಡ್ತಾರೆ? ಸರ್ಕಾರದ ವಾದ ಏನು? ಕಲಿಕೆಗೆ ಕೊರೋನಾ ಕಂಟಕ. ಕರ್ನಾಟಕದಲ್ಲಿ ಶಾಲಾ ಕಾಲೇಜು ಆರಂಭ ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಆಗಸ್ಟ್ 1ನೇ ತಾರೀಕಿಂದ ಶಾಲೆಗಳನ್ನ ಆರಂಭ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿದೆ. ಆನ್ಲೈನ್ ಮೂಲಕ ಪಾಠ ಮಾಡುವ ಬಗ್ಗೆಯೂ ಕೂಡ ಚಿಂತನೆ ನಡೆಸಲಾಗಿದೆ. ಆಗಸ್ಟ್ 1ನೇ ತಾರೀಕಿಂದ ಶಾಲೆಗಳನ್ನ ಆರಂಭಿಸಬೇಕು ಅಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆನ್ಲೈನ್ ಮೂಲಕ ಪಾಠ ಮಾಡೋ ಬಗ್ಗೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಆರಂಭ ಮಾಡಬೇಕು ಅಂದ್ರೆ ಹಾಗಾದ್ರೆ ಹೇಗೆ ಆರಂಭ ಮಾಡ್ತಾರೆ? ಆನ್ಲೈನ್ ತರಗತಿ, ಕ್ಲಾಸ್ ರೂಮ್ ಎರಡೂ ಆಯ್ಕೆಯನ್ನ ಕೊಡುವಂತಹ ಚಿಂತನೆ ಕೂಡ ನಡೆದಿದೆ. ಶಿಕ್ಷಣ ತಜ್ಞರ ಜೊತೆಗೆ ಸಚಿವ ಸುರೇಶ್ ಕುಮಾರ್ ಚರ್ಚೆ ಮಾಡಿದ್ದಾರೆ. ತರಗತಿ ಬಗ್ಗೆ ಮುಂದಿನ ವಾರ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ದಿನ ಬಿಟ್ಟು ದಿನ ತರಗತಿ ನಡೆಸೋ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಇನ್ನು ದೂರದರ್ಶನದ ಮುಖಾಂತರವೂ ಕೂಡ ಮಕ್ಕಳ ಪಾಠಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. LKG, UKG 1ನೇ ಕ್ಲಾಸ್ ಮಕ್ಕಳಿಗೆ ಈ ವರ್ಷ ಶಾಲೆ ಬೇಡ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಂದು ದಿನ ಶಾಲೆಯಲ್ಲಿ ಪಾಠ, ಇನ್ನೊಂದು ದಿನ ಟಿವಿಯಲ್ಲಿ ಪಾಠ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಾಗಿ ಕಾಯ್ತಾ ಇದೆ ರಾಜ್ಯ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಕ್ಕೆ ಆನ್ಲೈನ್ ಶಾಲೆಗೆ ಹೆಚ್ಚಿನ ಒತ್ತು ಕೊಡೋ ಸಾಧ್ಯತೆ ಇದೆ. ಮಕ್ಕಳ ಭವಿಷ್ಯ ಬಹಳ ಮುಖ್ಯ, ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣನೂ ಕೊಡದೆ ವರ್ಷಗಟ್ಟಲೆ ಮನೇಲಿ ಕೂರ್ಸೋದಕ್ಕೂ ಸಾಧ್ಯ ಇಲ್ಲ. ಹಾಗಂತ ಇಂಥ ಒಂದು ಪ್ರಾಣಾಪಾಯದ ರಿಸ್ಕ್ನಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೂ ಸಾಧ್ಯ ಇಲ್ಲ. ಪುಟ್ಟ ಮಕ್ಕಳಿಗೆ ಏನು ಆನ್ಲೈನ್ ಕ್ಲಾಸ್ ತಗೊಳಕ್ಕಾಗತ್ತೆ? ಅವು ಎಲ್ಲಿ ಕೂತ್ಕೋತಾವೆ? ಆನ್ಲೈನ್ ಕ್ಲಾಸು ಅಂತ ಕಂಪ್ಯೂಟರ್ ಎದುರುಗಡೆ ಕೂರಿಸಿದ್ರೆ ಅಪಾಯನೇ ಜಾಸ್ತಿ ಅನ್ನೋ ಪರಿಸ್ಥಿತಿ. ಸೊ ಹಾಗಾದ್ರೆ ಹೇಗಿರಬೇಕು ಮಕ್ಕಳ ಶಿಕ್ಷಣ? ಮಕ್ಕಳಿಗೆ ಮುಂದೆ ಶಿಕ್ಷಣ ಮುಂದುವರಿಸೋದಕ್ಕೆ ಹೇಗೆ ವ್ಯವಸ್ಥೆ ಮಾಡಬೇಕು? ಇದೆಲ್ಲದರ ನಡುವೆ ಈ ಆಗಸ್ಟ್ನಿಂದ ಶಾಲೆಗಳ ಆರಂಭ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸೇಫ್? ಡಾಕ್ಟರ್ಸ್ ಏನ್ ಹೇಳ್ತಾರೆ? ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಒಪ್ತಾರಾ? ಇನ್ನು ಮಕ್ಕಳು ನಿಯಮ ಪಾಲನೆ ಮಾಡ್ತಾವಾ? ಸೊ ಶಾಲೆಯಲ್ಲಿ ಎಷ್ಟರ ಮಟ್ಟಿಗೆ ಶಾರೀರಿಕ ಅಂತರ ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ? ಕೊರೋನಾ ಹೆಚ್ಚುತ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಪೋಷಕರಲ್ಲಿ ಸಾಕಷ್ಟು ಆತಂಕ ಇರುತ್ತೆ. ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಒಪ್ತಾರಾ? ಸರ್ಕಾರಕ್ಕೆ ವೈದ್ಯರು ನೀಡಿರ್ತಕ್ಕಂತಹ ಸಲಹೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶಾಲೆಗಳು ಆರಂಭ ಮಾಡೋದಕ್ಕೆ ವೈದ್ಯರುಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ತರಾತುರಿಯಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ವೈರಸ್ ಕಂಟ್ರೋಲ್ಗೆ ಬರೋವರೆಗೂ ಕೂಡ ಸ್ವಲ್ಪ ಕಾಯಿರಿ ಅಂತ ವೈದ್ಯರು ಸಲಹೆ ಕೊಡ್ತಾ ಇದ್ದಾರೆ. ತರಾತುರಿಯಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ ಅಂತ. ಮಕ್ಕಳು ಸಾಮಾಜಿಕ ಶಾರೀರಿಕ ಅಂತರ ಕಾಪಾಡೋದಕ್ಕೆ ಗೊತ್ತಾಗೋದಿಲ್ಲ ಅವ್ರಿಗೆ. ಶಾಲೆಯಲ್ಲಿ ಇವರ ನಿಯಂತ್ರಣ ಕಷ್ಟ ಆಗತ್ತೆ ಅಂತ ವೈರಸ್ ಕಂಟ್ರೋಲ್ಗೆ ಬರೋವರೆಗೂ ಕೂಡ ಸ್ವಲ್ಪ ಕಾಯಿರಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು. ಮಕ್ಕಳನ್ನ ಹ್ಯಾಕ್ ಕಂಟ್ರೋಲ್ ಮಾಡ್ತಾರೆ ಟೀಚರ್ಸ್? ಎಲ್ಲಂದ್ರಲ್ಲೂ ಓಡೋಗ್ತವೆ, ಒಬ್ರನ್ನೊಬ್ರು ಮುಟ್ಬಿಡ್ತವೆ. ಸೊ ಅವಕ್ಕೆ ಇಮ್ಯುನಿಟಿ ಕೂಡ ಕಮ್ಮಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಶಿಕ್ಷಕರಿಗೂ ಕೂಡ ಸುರಕ್ಷತೆಯ ಸಮಸ್ಯೆ ಕಾಡುತ್ತೆ, ಮಕ್ಕಳಿಗೂ ಕೂಡ ಸುರಕ್ಷತೆಯ ಸಮಸ್ಯೆ ಕಾಡುತ್ತೆ. ಹಾಗಾಗಿ ಇನ್ನೂ ಕೂಡ ವೈರಸ್ ನಿಯಂತ್ರಣಕ್ಕೆ ಬರದೇ ಇರೋದ್ರಿಂದ ಒಂದು ಸ್ವಲ್ಪ ದಿನ ಕಾಯೋದು ಒಳ್ಳೆಯದು ಅನ್ನೋದು ವೈದ್ಯರ ಅಭಿಪ್ರಾಯ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಫೋನ್ ಸಂಪರ್ಕದಲ್ಲಿದ್ದಾರೆ.
ಸೌಮ್ಯ, ಆಗಸ್ಟ್ನಿಂದ ಶಾಲೆಗಳನ್ನ ಆರಂಭ ಮಾಡಬೇಕು ಅನ್ನೋ ಚಿಂತನೆ ಇದೆ ಅಂತ. ಸುರಕ್ಷತೆಯನ್ನ ಹೇಗೆ ಕಾಪಾಡ್ಕೋತಾರೆ, ತಯಾರಿಗಳನ್ನ ಹೇಗೆ ಮಾಡ್ಕೋತಾರೆ, ಏನು ಚಿಂತನೆ ನಡೆದಿದೆ ಸರ್ಕಾರದಲ್ಲಿ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋಣ. ಶಿಕ್ಷಣ ತಜ್ಞರುಗಳ ಜೊತೆ ಕೂಡ ಸುರೇಶ್ ಕುಮಾರ್ ಚರ್ಚೆ ಮಾಡಿದಾರಂತೆ. ತರಗತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಾರ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಆತಂಕದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಮಕ್ಕಳನ್ನು ಶಾಲೆಗೆ ಕಳಿಸೋದು ಸೇಫ್ ಅಂತ ಪೋಷಕರು ಕೂಡ ಯೋಚನೆ ಮಾಡೋ ಹಾಗಾಗಿದೆ. ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಯಾರಿಗಾದ್ರೂ ಒಬ್ಬರಿಗೆ ಅಲ್ಲಿ ಇಡೀ ಶಾಲೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಸೋಂಕು ಕಾಣಿಸ್ಕೊಂಡ್ರು ಕೂಡ ಇಡೀ ಶಾಲೆ ಆತಂಕಕ್ಕೀಡಾಗುತ್ತೆ. ಎಸ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೋ ಹೆಡ್ ಸೌಮ್ಯ. ಈ ವಿಚಾರದಲ್ಲಿ ಇನ್ನೂ ನಿರ್ಧಾರ ಆಗಿಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ. ಯಾವ ಶಾಲೆಗಳನ್ನು ಓಪನ್ ಮಾಡಬೇಕು, ಯಾವ ತರಗತಿಗಳನ್ನ ಯಾವಾಗ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಅಧಿಕಾರಿಗಳ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು. ನಿನ್ನೆ ಕೂಡ ಹೇಳಿದ್ವಿ ನಾವು ಒಂದು ವಾರದಲ್ಲಿ ಬಹುಶಃ ನಿಮಗೆ ಈ ಬಗ್ಗೆ ಸ್ಪಷ್ಟ. ಯಾಕೆಂದ್ರೆ ಈಗ SSLC ಮತ್ತು ಪರೀಕ್ಷೆಯನ್ನ ಮಾಡುವ ನಿರ್ಧಾರ ಏನ್ ಮಾಡಲಾಗಿದೆ. ಆ ಪರೀಕ್ಷೆಗಳು ಮುಗಿಬೇಕು. ಆ ಒಂದು ಪರೀಕ್ಷೆಗಳು ಮುಗಿದ ನಂತರ ಪರೀಕ್ಷೆಗಳಲ್ಲಿ ಇವ್ರು ಮಾಡಿರುವಂತಹ ಎಲ್ಲ ವ್ಯವಸ್ಥೆಗಳು, ತೆಗೆದುಕೊಂಡಿರುವಂತಹ ಮುಂಜಾಗ್ರತಾ ಕ್ರಮಗಳು, ಇದೆಲ್ಲ ಎಷ್ಟು ಮಟ್ಟಿಗೆ ಸಫಲ ಆಯಿತು, ಮುಂದೆ ಯಾವ ಹಂತದಲ್ಲಿ ಯಾವ ರೀತಿಯ ಬದಲಾವಣೆ ಮಾಡಬೇಕಾಗುತ್ತೆ, ಎಲ್ಲವನ್ನು ಆ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನೆಲ್ಲ ಗಮನಿಸಿ ಬದಲಾವಣೆಗಳನ್ನ ಮಾಡಿ ನಾವು ಯಶಸ್ವಿಯಾಗಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರೋದಕ್ಕೆ ಸಾಧ್ಯನಾ ಅಂತ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಹೇಗೆ ಇವ್ರನ್ನ ಸುರಕ್ಷಿತವಾಗಿ ಶಾಲೆ ತರಗತಿಗಳನ್ನ ನಡೆಸೋದು ಹೇಗೆ, ಸಾಕಷ್ಟು ಮುನ್ನೆಚ್ಚರಿಕೆ ಕೈಗೊಳ್ಳಬೇಕಾಗುತ್ತೆ, ಸಾಕಷ್ಟು ಚಿಂತನೆ ಮಾಡಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿ